ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೇತನ್ ಗೇಮಿಂಗ್ ಕನ್ನಡಿಗ. ಇವತ್ತು ನಾನು ಬಸ್ ಮಿಲ್ಟರು ಫ್ರೀ ಫೈರು ಎರಡೂ ಬಿಟ್ಟು ಯಾವ ಗೇಮ್ ತೋರ್ಸಕ್ಕೆ ಬಂದಿದ್ದೀನಪ್ಪ ಅಂದರೆ, ಈ ಗೇಮ್ ಹೆಸರು ಬಂದು ಸಚಿನ್ ಸಾಗರ್ ಕ್ರಿಕೆಟ್ ಅಂತ, ಪ್ರೋ ಕ್ರಿಕೆಟ್ ಅಂತ. ಈ ಗೇಮಲ್ಲಿ ಅಂದರೆ ಇದರಲ್ಲಿ ನಾವು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇರ್ಬೋದು, ಅಥವಾ ನಮ್ಮ IPL ಇರ್ಬೋದು, ಯಾವ ರೀತಿ ಬೇಕಾದರೂ ನಮಗೆ ಇಷ್ಟ ಬಂದಿರೋ ಟೀಮ್ನ ನಮಗೆ ಯಾವ ಟೀಮ್ ಬೇಕೋ ಆ ಥರ ಆಪೋಸಿಟಲ್ಲಿ ಯಾವ ಟೀಮ್ ಬರಬೇಕು ಅದನ್ನು ಸೆಟ್ ಮಾಡಿಕೊಂಡು ನಾವು ಕ್ರಿಕೆಟ್ ಆಡ್ಬೋದು. ನೀವು ಆಮೇಲೆ ಇದನ್ನು ಆಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಬಿಟ್ಟು ಬೇಗ ಬನ್ನಿ ವೀಡಿಯೋ ಕಡೆ ಹೋಗೋಣ. ಆಗ ನೀವು ಓಪನ್ ಮಾಡಿದಂಗೆ ಏನು ಮಾಡಬೇಕಾಗುತ್ತಪ್ಪ ಅಂದರೆ, ಇಲ್ಲಿ ಕ್ವಿಕ್ ಮ್ಯಾಚ್ ಅಂತ ಇದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನ್ಯೂ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈ ಒಂದು 2 ನಿಮಿಷ ವೆಯ್ಟ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಬರುತ್ತೆ. ಅದು ಪೇಜ್ ಏನಪ್ಪ ಅಂದರೆ ನೋಡಿ, ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಫಸ್ಟ್ ಹಿಂಗಿರುತ್ತೆ, ಅದರಲ್ಲಿ ನೀವು ಇಂಡಿಯಾ ಅಂದರೆ ಇಂಟರ್ನ್ಯಾಷನಲ್ ಟ್ರೋಫಿ ವರ್ಲ್ಡ್ ಕಪ್ದು ಮ್ಯಾಚಸ್ ಆಡ್ಬೋದು. ವರ್ಲ್ಡ್ ಕಪ್ ಮ್ಯಾಚ್ ನೋಡಿ, ಬೇಕಾದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಡ್ಬೋದು. ನಾನಿವಾಗ ಏನು ಮಾಡ್ತೀನಪ್ಪ ಅಂದರೆ ಲೆಜ್ಯೂರ್, ಹಂಗಂದರೆ ನನಗೆ ಮೇಯ್ನಾಗಿ ಬೇಕಾಗಿರೋದು IPL ಯಾವ್ದು ಬೇಕು ನಿಮಗೆ. ನಿಮ್ಮ ಫೇವ್ರೇಟ್ ಟೀಮು ನನ್ನ ಫೇವ್ರೇಟ್ ಟೀಮ್ RCB, ನಿಮ್ಮ ಫೇವ್ರೇಟ್ ಟೀಮ್ ಯಾರಿದೆಯೋ ಅದನ್ನು ಹಾಕೊಂಡು ಆಡ್ಬೋದು. ಈ ಕಡೆನೂ ಇದು IPL ನನಗೆ ಆಪೋಸಿಟ್ ಟೀಮು CSK ಬೇಕು, CSK ಹಾಕೊಬೋದು. ಆಮೇಲೆ ಇಲ್ಲಿ ಈ ಬಟನ್ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಬಂದು ಈಸಿ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ಓವರ್ಸ್ ಬೇಕು ಅಂತ ಸೆಟ್ ಮಾಡ್ಕೋಬೋದು. 5 ಓವರ್ಸ್ ಆಗಿರ್ಬೋದು, 10 ಓವರ್ಸ್ ಆಗಿರ್ಬೋದು, 20 ಓವರ್ಸ್ ಆಗಿರ್ಬೋದು, 50 ಓವರ್ಸ್ ಇರ್ಬೋದು. ಯಾವ ರೀತಿ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬೋದು. ನಾನು ಬಂದು 2 ಓವರ್ಸಿಗೆ ಸೆಟ್ ಮಾಡ್ಕೊತೀನಿ, 5 ಓವರ್ಸಿಗೆ ಸೆಟ್ ಮಾಡ್ಕೊಳ್ತೀನಿ. ಆಮೇಲೆ ನಾವು ಬ್ಯಾಟ್ಸ್ ಯಾವ್ದು ಬೇಕೋ ಅದನ್ನೆಲ್ಲ ಡೈಮಂಡ್ಸ್ ಬಂದಿರುತ್ತೆ, ಆ ಡೈಮಂಡ್ಸ್ ಕೂಡ ತೊಗೊಬೇಕು. ಡೈಮಂಡ್ಸ್, ಆಮೇಲೆ ಬಾಲ್ಸು, ಮತ್ತು ಗ್ಲೌಸು, ಶೂಸು ಎಲ್ಲ ನಾವು ಅವ್ರು ಡೈಮಂಡ್ಸ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗು, ಆ ಡೈಮಂಡ್ಸಲ್ಲಿ ತೊಗೋಬೇಕು. ನಂತರ ಇವಾಗ 0 ಡೈಮಂಡ್ಸ್ ಇದೆ, ಅದರಿಂದ ನಿಮಗೆ ತೋರ್ಸೋಕ್ಕಾಗ್ತದೆ. ಇವಾಗ ನಾನು ಆಡ್ತಾ ಇರೋದು ಬೆಂಗಳೂರು ಟೀಮ್ಗೆ 25 ಕಾಯಿನ್ಸ್ ಕೊಟ್ಟರೆ ನಿಮಗೆ ಸ್ಟೇಡಿಯಂ ಯಾವ್ದು ಬೇಕು ಅಂತ ಮಾಡ್ಕೋಬೋದು. ಡೇ ನೈಟ್ ಏನು ಬೇಕಾದ್ರೂ ಸೆಟ್ ಮಾಡ್ಬೋದು. ನಾನಿವಾಗ ಈ ಸ್ಟೇಡಿಯಂ ಸೆಟ್ ಮಾಡಿದ್ದೀನಿ. ಇವಾಗ ರೆಂಟ್ ಕಟ್ಟಿದ್ದೀನಿ ಆಲ್ರೆಡಿ. ಇವಾಗ ಬಂದು ನೋಡ್ಬೋದು ನೀವು ಆನಾಗಿದೆ. ಇವಾಗ ಅಡ್ವರ್ಟೈಸ್ಮೆಂಟ್ಸು ಅವೇನು ಬರಬಾರ್ದು ಅಂದರೆ ಆಮೇಲೆ ಅಮೌಂಟ್ಸ್ ಕೇಳುತ್ತೆ, ಅಮೌಂಟ್ಸ್ ಕೊಡಬೇಡಿ, ಯಾವುದೇ ಕಾರಣಕ್ಕೂ ಅಮೌಂಟ್ಸ್ ಕೊಡಬೇಡಿ. ಫ್ರೀ ಇರೋದನ್ನೇ ನೋಡಿ ಆದಷ್ಟು ಪ್ಲೇನು. ಇವಾಗ ಕೋಲ್ಕತ್ತಾ ಸ್ಟೇಡಿಯಮಲ್ಲಿ ಆಡ್ತಾ ಇರೋದು, ಆಗ ನೀವು ಮ್ಯಾಚಸ್ ನೋಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಒರಿಜಿನಲ್ ಲೆವೆಲಲ್ಲೇ ಇರುತ್ತೆ ಎಲ್ಲ. ಆಮೇಲೆ ಫ್ಯಾನ್ಸ್ ಇರ್ಬೋದು, ಫ್ರೆಂಡ್ಸು ಅವ್ರು ಕಿರ್ಚಾಡೋ ಕ್ರೌಡ್ ಇರ್ಬೋದು, ಎಲ್ಲ ಒಂದೇ ಥರ ಇರುತ್ತೆ. ಇವಾಗ ನೋಡಿ ಅಂಪೈರ್ ಬಂದರು, ಇವಾಗ ಟಾಸ್ ಆಗ್ತಾಯಿದ್ದಾರೆ. ನಾನು ಟೈಲ್ ಸೆಲೆಕ್ಟ್ ಮಾಡ್ತೀನಿ, ಹೆಡ್ಡರ್ ಸೆಲೆಕ್ಟ್ ಮಾಡ್ಬೋದು, ನಾನು ಟೈಲ್ ಸೆಲೆಕ್ಟ್ ಮಾಡಿದ್ದೀನಿ. ಟೈಲ್ಸ್ ಇದೆ. ನಮಗೆ ಬೌಲಿಂಗ್ ಕೊಟ್ಟಿದ್ದಾರೆ. ಫಸ್ಟು ಬೌಲಿಂಗ್ ಯಾವ ರೀತಿ ಮಾಡೋದಪ್ಪ ಅಂದರೆ ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದ್ದಾರೆ. ನಾನಿವಾಗ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ನ ಕರ್ಕೊಳ್ತಾ ಇದ್ದೀನಿ, ಅಂದರೆ ಮ್ಯಾಚ್ ಆಡ್ಸೋದಕ್ಕೆ. ನೋಡ್ಬೋದು 2 ಅಂಪೈರ್ಗಳು ಬರ್ತಾಯಿದ್ದಾರೆ. ಆಮೇಲೆ ಬಾಲಿಂಗ್ ಮಾಡೋಕ್ಕೆ CSK ಟೀಮವರು ಬಂದಿದ್ದಾರೆ. ನೀವು ಯಾವ ಟೀಮ್ ಫ್ಯಾನು ಅಂತ ಕಮೆಂಟ್ ಮಾಡಿ. ನೋಡಿ ನೆಕ್ಸ್ಟ್ ಕೊಟ್ಟಿದ್ದೀನಿ. ಇವಾಗ ಮ್ಯಾಕ್ಸ್ವೆಲ್ ಅವರು ಬ್ಯಾಟಿಂಗಿಗೆ ಬಂದಿದ್ದಾರೆ ಓಪನಿಂಗಿಗೆ. ನೀವು ಇಲ್ಲಿ ನೋಡ್ಕೋಬೋದು. ನೀವು ಪುಷ್ ಅಂದರೆ ನೀವು 1 ರನ್ 2 ರನ್ ಹೊಡಿಬೇಕು, ಅಂದರೆ ರನ್ ಹೊಡಿಯೋದಕ್ಕೆ ಪುಷ್ ಮಾಡ್ಬೋದು. ಆಮೇಲೆ ರನ್ ನೋಡಬೇಕು, ರನ್ ಹೋಗ್ಬಿಟ್ಟು ಡಿಫಾಲ್ಟು ಕೊಟ್ಟರೆ ಔಟ್. ಆಮೇಲೆ ನೀವೇನಾರು ಔಟ್ ಆಗಿದರೆ ಅಂಪೈರ್ ಹೇಳ್ತಾರೆ, ನಾಟ್ ಔಟ್ ಅಂದರೆ ಅಂಪೈರ್ ಹೇಳ್ತಾರೆ. ಇವಾಗ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗಿಗೆ ಬಂದಿದ್ದಾರೆ. ನೀವು ಯಾವ ರೀತಿ TV ಕ್ರಿಕೆಟ್ ನೋಡ್ತೀರಾ ಅದೇ ರೀತಿ ಆಡೋದು. ಆಮೇಲೆ ಶೂಟು, ಇದು 4 ಹೊಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ 4 ಹೋಯ್ತು, ಕ್ಯಾಚ್ ಹಿಡಿದ್ರು. 4 ಹೋಗಲಿಲ್ಲ, ಕ್ಯಾಚ್ ಹಿಡಿದ್ರು, ಪರವಾಗಿಲ್ಲ, 1 ರನ್ ನೋಡಿದ್ದೀವಿ. ಮತ್ತು ಇನ್ನೊಂದು ಪುಷ್ ಹೊಡೆಯೋಣ, 1 ರನ್ ಹೊಡೆಯೋಣ.
ಆಮೇಲೆ ಈ ಗೇಮಿಂದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೂ ಹೋಗಿ ಡೌನ್ಲೋಡ್ ಮಾಡಿ. ಇಲ್ಲ ಪ್ಲೇಸ್ಟೋರಲ್ಲಿ ನೀವು ಸಚಿನ್ ಸಾಗರ್ ಪ್ರೋ ಹೊಡೆದ್ರೆ ಬರುತ್ತೆ. 6 ನೋಡ್ಬೋದು, 6 ಹೋಗಿದೆ ಬಾಲು. 6 ಬಂದಾಗ ಈ ರೀತಿ ಅಂಪೇರ್ ತೋರಿಸ್ತಾರೆ. ನೋಡ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವರು 6 ಹೆಂಗೆ ಹೊಡೆದಿದ್ದಾರೆ ಅಂತ. ಮತ್ತು ಅವ್ರ ವೀಡಿಯೋದಲ್ಲಿ ತೋರಿಸ್ತಾರೆ. 98 ಮೀಟರ್ಸ್ ಹೋಗಿದೆ ಅವ್ರು 6 ಹೊಡೆದಿರೋದು. ನಾಟ್ ಔಟು. ಅವ್ರು ಔಟ್ ಕೊಟ್ಟರೆ ನಾವು ಬೇಕಾದ್ರೆ ರಿವ್ಯೂ ತೊಗೊಬೋದು. ನೆಕ್ಸ್ಟ್ ಬಾಲಿಂಗ್ ಬಂದಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಓ ಮೈ ಗಾಡ್, ಮತ್ತೆ ಇನ್ನೊಂದು 6 ಹೋಗಿದೆ. ನೀವು ಪ್ಲೇಸ್ಟೋರಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ, ನನ್ನ ಲಿಂಕು ಬಯೋದಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗೊತ್ತಾದರೆ ಡೌನ್ಲೋಡ್ ಮಾಡಿ, ಇಲ್ಲಾಂದರೆ ನೋಡಿ ತೋರಿಸ್ತೀನಿ. ಪ್ಲೇಸ್ಟೋರಿಗೆ ಬಂದುಬಿಟ್ಟು ಸಚಿನ್ ಸಾಗರ್ ಪ್ರೋ ಕ್ರಿಕೆಟ್ ಅಂತ ಪ್ರೆಸ್. ನಿಮಗೆ ಫಸ್ಟಲ್ಲೇ ಬರುತ್ತೆ, ನೋಡ್ಬೋದು ಸಚಿನ್ ಸಾಗರ್ ಪ್ರೋ ಕ್ರಿಕೆಟ್ ಅಂತ ಈ ರೀತಿ ಲೋಗೋ ಇರುತ್ತೆ. ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆಡೋಕೆ ಮಾತ್ರ ಸೂಪರಾಗಿದೆ. ಯಾರ್ಯಾರು ಕ್ರಿಕೆಟ್ ಫ್ಯಾನ್ಸ್ ಇದ್ದೀರೋ ಅವರಿಗಂತೂ ಡೆಫಿನೆಟ್ಲಿ ಇಷ್ಟ ಆಗೇ ಆಗುತ್ತೆ. ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅಂತ IPL ಅಲ್ಲಿ ಕಮೆಂಟ್ ಮಾಡಿ. ನೋಡೋಣ ನಮ್ಮ RCB ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ, CSK ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ, ಅಥವಾ ಬೇರೆ ಟೀಮ್ಸ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್.